ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಿಂಚನಾ ಕೋಡಿ. ಇವತ್ತು ನಾನು ಡೈಲಿ ನಾನು ವ್ಲಾಗ್ ಮಾಡ್ಕೊಂಡು ಬರ್ತಿದ್ದೆ. ಆದರೆ ಇವತ್ತು ಒಂದು ವಿಷಯ ಕೇಳಿ ನನಗೆ ತುಂಬ ಬೇಜಾರಾಯಿತು. ಅದಕ್ಕಿಂತಲೂ ದೊಡ್ಡ ವಿಷಯ ಅಂತ ಹೇಳಿದರೆ, ಅದಕ್ಕಿಂತ ಮುಂಚೆ ನನ್ನ ಚಿಕ್ಕಪ್ಪ ಡೆತ್ ಆದರು. ಅದು ಒಂದು ದೊಡ್ಡ ನಮಗೆ ತುಂಬ ಅರಗಿಸ್ಕೊಳ್ಳಿಕ್ಕಾಗದೇ ಇರೋಂತಹ ವಿಷಯ. ಅದಾದಮೇಲೆ ಈಗ ಒಂದು ಅಂದರೆ ನಾನು ಇವತ್ತು ಪಿ ಜಿಯಲ್ಲಿ ಇದ್ದೆ. ಇದ್ದ ಕೂಡಲೇ ನಾನು ವೀಡಿಯೋ ಸ್ಟೇಟಸ್ ಎಲ್ಲ ನೋಡ್ತಾ ಹೋಗ್ತಾನೆ ಇದೇನಂತ ಹೇಳಿ ನೋಡಬೇಕಾದ್ರೆ ನಂಗೆ ಒಮ್ಮೆಲೆ ನೆನೆಸಿಕೊಳ್ಳೋಕೆ ತುಂಬ ಬೇಜಾರಾಯಿತು. ಯಾಕಿದು ಎಲ್ಲ ಜನರಿಗೆ ಈ ಥರ ಆಗ್ತಾಯಿದೆ ಅಂತ ಹೇಳಿ. ಎಲ್ಲಿ ಹೋದರೂ ಸ್ಟ್ರೋಕು, ಜಾರಿ ಬೀಳೋದು, ಅದು ಇದು ಇದೇ ಆಯಿತು. ಈ ಮಳೆಗಾಲ ಒಂದು ಒಳ್ಳೆಯದು ತರ್ತದೆ ಅಂತ ಹೇಳಿದರೆ ಹಾಗೇನೊಂದು ಕೆಟ್ಟದ್ದು ಕೂಡ ತರ್ತದಂತೆ. ಹಾಗೆ ಆಯಿತು. ಹಾಗಂತೇಳಿ ನಾವು ಮಳೆಗಾಲವನ್ನು ಕೂಡ ಬೈಲಿಕ್ಕಾಗೋದಿಲ್ಲ. ನಮಗೆ ಮಳೆ ಕೂಡ ಬೇಕು ಅಲ್ವಾ. ಇವಾಗ ಆದಿಸುಬ್ರಹ್ಮಣ್ಯದಲ್ಲಿ ಒಬ್ಬರು ಕಿರಣ್ ಅಂತ ಹೇಳುವವರು ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ನೀವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿದ್ರೆ ನೀವು ನೋಡಿರ್ಬೋದು ಈ ವ್ಯಕ್ತಿಯನ್ನು. ಅಲ್ಲೇ ಅಂಗಡಿಯಲ್ಲಿ ಇರ್ತಾರೆ ಇವರು ಏನು ಮಾಡ್ತಾರೆ ಅಂತ ಹೇಳಿದರೆ, ಮಳೆಗಾಲ ಅಲ್ವಾ, ತುಂಬ ಜೋರು ಮಳೆ. ನೀವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬರುವವರಾಗಿದ್ದರೆ ನೀವು ನೋಡ್ಬೋದು, ಎಲ್ಲಿ ಕಾಲಿಟ್ಟರು ಜಾರ್ತದೆ, ಹಾಗಿದೆ ಮಳೆ. ಹಾಗಿರ್ಬೇಕಾದ್ರೆ ಇವರು ಸ್ಕೂಟಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಸ್ಕೂಟಿ ಜಾರಿ ಬಿತ್ತು. ಅವರು ಯಾವ ಸಿಚುವೇಶನಲ್ಲಿ ಇವಾಗ ಇದ್ದಾರೆ ಅಂತ ಹೇಳಿದರೆ, ನಾನು ಇಲ್ಲಿ ಫೋಟೋ ಹಾಕಿದ್ದೇನಲ್ಲ ಆ ಸಿಚುವೇಶನಲ್ಲಿ ಇದ್ದಾರೆ ಇವಾಗ. ಅವರು ಸ್ಕೂಟಿಯಿಂದ ಜಾರಿ ಬಿದ್ದ ಕೂಡಲೇ ಅವ್ರನ್ನ ಮಂಗಳೂರಿನ AJ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಹೋದಂಥ ಸಮಯದಲ್ಲಿ ಅಲ್ಲಿ ಟ್ರೀಟ್ಮೆಂಟಿಗೆ 3 ಲಕ್ಷ ರೂಪಾಯಿ ಆಗ್ತದೆ. ಅಂದರೆ ಅವ್ರನ್ನ ನೆಕ್ಸ್ಟ್ ಟ್ರೀಟ್ಮೆಂಟ್ಗೆ ಏನೆಲ್ಲ ಬೇಕು ಅದಕ್ಕೆಲ್ಲದಕ್ಕೂ. ಅತ್ಯಂತ ಬಡ ಕುಟುಂಬ ಆಗಿರೋದ್ರಿಂದ, ಅಂದರೆ ಈಗ ಅಂಗಡಿಯಲ್ಲಿ ಕೆಲಸ ಮಾಡೋದು ಅಂದರೆ ನೀವು ಯೋಚನೆ ಮಾಡಿ, ಅಂದರೆ ಇವಾಗ ಇಂಥ ಒಂದು ಸ್ಥಿತಿ ಬರ್ತದೆ ಅಂತ ಹೇಳಿ ಗೊತ್ತಿರೋದಿಲ್ಲ. ಇವಾಗ ಅವರ ಹೆಂಡತಿ ಹೇಗಾಗಿದ್ದಾರೆ ಅಂದರೆ, ಅಷ್ಟು ಹಣವನ್ನು ಅವರು ಎಲ್ಲಿಂದ ಹೊಂದಿಸ್ತಾರೆ ಅಂತ ಹೇಳಿ ಅವ್ರಿಗೆ ಅದೊಂದು ಟೆನ್ಷನ್. ಅದರ ಜೊತೆಗೆ ಈ ಥರ ಆಯ್ತಲ್ಲ ಅಂತ ಟೆನ್ಷನ್. ಹೇಗೆ ಮನೆ ನೋಡ್ಕೊಳ್ಳೋದು, ಹೇಗೆ ಇವ್ರನ್ನ ಹುಷಾರು ಮಾಡೋದು, ಇವ್ರು ಒಂದು ಕಡೆ ಹುಷಾರಾಗಬೇಕು, ಎಲ್ಲ ಟೆನ್ಷನ್ ಕೂಡ ಇವ್ರಿಗೆ ಇರುವಾಗ, ಅಂದರೆ ಪಾಪ ಅವರು ಯಾವ ಸ್ಥಿತಿಯಲ್ಲಿ ಇರ್ತಾರೆ ಅಂತ ಈಗ ನಾವೇ ಆಗಿರ್ಬೋದು, ನಮಗೆ ಆ ಮನೇಲಿ ಯಾರಿಗಾದರೂ ಏನಾದರೂ ಆದರೆ ನಾವೆಷ್ಟು ಟೆನ್ಷನ್ ಮಾಡ್ತೇವೆ, ಹಾಗೆಯೇ ಅವರು ಕೂಡ ಅಲ್ಲ. ಹಾಗೆ ಇದೊಂದು ವೀಡಿಯೋಸ್ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಹಾಗೆ ನನಗೆ ಹೇಳಿದರು ಕೂಡ ಅದೊಂದು ವೀಡಿಯೋ ಮಾಡಿ ಅಂತ. ಹಾಗೆ ನಾನು ಅವ್ರು ಹೇಳಿದ್ದಕ್ಕೆ ಮಾಡ್ತಿಲ್ಲ, ಮಾಡಬೇಕು ಅಂತ ಕೂಡ ಅಂದ್ಕೊಂಡಿದ್ದೆ. ಹಾಗೆ ನಿಮ್ಮಿಂದ ಎಷ್ಟು ಹೆಲ್ಪ್ ಆಗ್ತದೆ ಅಷ್ಟು ಹೆಲ್ಪ್ ಮಾಡಿ. ಯಾರಾದರೂ ಒಬ್ಬರು ಕಷ್ಟದಲ್ಲಿ ಇದ್ದಾರೆ ಅಂದರೆ ಅವರಿಗೆ ಹೆಲ್ಪ್ ಮಾಡೋದ್ರಿಂದ ನಮಗೆ ದೇವರು ನೆಕ್ಸ್ಟ್ ಯಾವುದೋ ಒಂದು ರೂಪದಲ್ಲಿ ಹೆಲ್ಪ್ ಮಾಡ್ತಾರೆ ಅಂತ ಅದು ಕೂಡ ನಾವು ನಂಬ್ತೇವೆ ಅಲ್ವಾ. ಹಾಗೆ ನನ್ನ ಫಾಲೋವರ್ಸ್ ಆಗಿರ್ಬೋದು, ಸಬ್ಸ್ಕ್ರೈಬರ್ಸ್ ಇರ್ಬೋದು, ಯಾರು ಇರ್ದಿರ ಅವರು ಈ ಸ್ಕ್ರೀನ್ಶಾಟ್ ಒಂದು ತಗೊಂಡು ಸ್ಕ್ಯಾನರ್ದು ಗೂಗಲ್ ಪೇಲಿ ಹೋಗಿ ಪೇ ಮಾಡಿ. ನಿಮಗೆ ಪೇ ಮಾಡಲಿಕ್ಕೆ ಎಲ್ಲಿಯಾದರೂ ಆಗಿಲ್ಲ ಅಂತ ಇದ್ದರೆ ಅಟ್ಲೀಸ್ಟ್ ಒಂದು ದಿವಸ ಬಿಟ್ಟು 2ನೇ ದಿವಸಕ್ಕಾದರೂ ನೀವು ಪೇ ಮಾಡಿ. ನೀವು ಅಷ್ಟೇ ಪೇ ಮಾಡಬೇಕು, ಇಷ್ಟೇ ಪೇ ಮಾಡಬೇಕು ಅಂತಿಲ್ಲ. ನೀವು ಡೈಲಿ ಅಂಗಡಿಗೆ ಹೋದರೆ ಒಂದು 5 ರೂಪಾಯಿ ತಿಂಡಿ, 10 ರೂಪಾಯಿ ತಿಂಡಿ ಏನಾದರೂ ಒಂದು ತಗೊಳ್ತಿರಲ್ಲ, ಆ ದಿವಸದ 10 ರೂಪಾಯಿ ತಿಂಡಿನ ಆ ದಿವಸಕ್ಕೆ ಬಿಟ್ಟು ನಿಮ್ಮ ಕೈಯಿಂದ ಆಗಲಿಲ್ಲ ಅಂದರೆ ಅಲ್ಲಿಗೆ ಹಾಕೋ ಖರ್ಚನ್ನ 10 ರೂಪಾಯಿನ ಇದಕ್ಕೆ ಹಾಕಿ. ಹೀಗೆ ಮಾಡೋದ್ರಿಂದ ಒಬ್ಬರ ಜೀವನಕ್ಕೆ ಹೆಲ್ಪ್ ಆಗ್ತದೆ, ಒಬ್ಬರ ಜೀವ ಉಳಿತದೆ. ಅಂದರೆ ಅದಕ್ಕಿಂತ ದೊಡ್ಡ ಹೆಲ್ಪ್ ನಮ್ಮದು ಬೇರೆ ಯಾವುದೂ ಕೂಡ ಇಲ್ಲ ಅಲ್ವಾ. ಹಾಗೆ ನೀವು ಅಂದ್ಕೊಂಡಿರ್ಬೋದು, ಈ ವಿಡಿಯೋಸ್ ಮಾಡೋದ್ರಿಂದ ಇವಳಿಗೆ ಅಮೌಂಟ್ ಬರ್ತದೆ ಹಾಗೆ ಹೀಗೆ ಅಂತೆಲ್ಲ. ನನಗೆ ವೀಡಿಯೋಸ್ ಮಾಡೋದ್ರಿಂದ ಯಾವ ಅಮೌಂಟ್ ಕೂಡ ಬರೋದಿಲ್ಲ. ಹಾಗೆ ನಾನು ವ್ಲಾಗ್ ಕೂಡ ಸ್ಟಾಪ್ ಮಾಡಿದ್ದೆ ಸ್ವಲ್ಪ ದಿವಸ. ಯಾಕಂದರೆ ನನ್ನ ಚಿಕ್ಕಪ್ಪ ಡೆತ್ ಆದರೂ ಸಡನ್ನಾಗಿ ಇದೊಂದು ಆಗಿರುವಂಥ ಘಟನೆ. ನಾನು ಮನೇಲಿದ್ದೆ, ಮನೇಲಿಲ್ಲ, ನಾನು ಪಿ ಜಿಯಲ್ಲಿ ಕೆಲಸ ಮಾಡ್ತಾ ಹೀಗೆ ಇದೆಲ್ಲ ಮಾಡ್ತಾ ಇರಬೇಕಿದ್ರೆ ಅಮ್ಮ ಕಾಲ್ ಮಾಡ್ತಾರೆ, ಚಿಕ್ಕಪ್ಪನಿಗೆ ಈ ಥರ ಆಗಿದೆ ಅಂತ. ಅಂದರೆ ಹೀಗೇ ಬಿದ್ದದಾಗಿರ್ಬೋದು ಅಂತ ಹೇಳಿ ನಾನು ಅಂದ್ಕೊಳ್ತೇನೆ. ಆಮೇಲೆ ಸ್ವಲ್ಪ ಹೊತ್ತು ಆಗುವಾಗ ಕಾಣಿಯೂರಿಗೆ ಕರ್ಕೊಂಡು ಹೋಗ್ತಾರೆ, ಕಾಣಿಯೂರಿಂದ ಪುತ್ತೂರಿಗೆ ಕರ್ಕೊಂಡು ಹೋಗ್ತಾರೆ, ಪುತ್ತೂರಿಂದ ಮಂಗಳೂರಿಗೆ ಕರ್ಕೊಂಡು ಹೋಗ್ತಾರೆ. ಮಂಗಳೂರಲ್ಲಿ ರಾತ್ರಿ ಹಾಸ್ಪಿಟಲಿಗೆ 5-6 ಹಾಸ್ಪಿಟಲಿಗೆ ಅಲಿತಾರೆ. ಎಲ್ಲಿಯೂ ಬೆಡ್ ಇರೋದಿಲ್ಲ, ಅದ್ರ ಏನೂ ಇರೋದಿಲ್ಲ, ಹಾಗೆ ಅಂತೆಲ್ಲ ಆಗ್ತದೆ. ಅಂದರೆ ನನಗೊಂದು ಆಗೋದು ಈ ಸಂದರ್ಭದಲ್ಲಿ ನಮ್ಮ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ಲಿ ಆ ಸೌಲಭ್ಯ ಇಲ್ವಾ ಅಂತ ಹೇಳಿ. ಯಾಕಿಲ್ಲ ಅಂತ ಈಗ ಯಾರಿಗಾದ್ರೂ ಒಂದು ಎಮರ್ಜೆನ್ಸಿ ಏನಾದರೂ ಹೆಲ್ಪ್ ಆಗಬೇಕಿದ್ರೆ ನಾವು ಇಲ್ಲಿಂದ ಸುಬ್ರಹ್ಮಣ್ಯದಿಂದ ಪುತ್ತೂರಿಗೆ ಹೋಗಬೇಕು, ಇಲ್ಲ ಅಂದರೆ ಮಂಗಳೂರಿಗೆ ಹೋಗಬೇಕು. ಅದೇ ನಮಗೆ ದೊಡ್ಡ ಹಾಸ್ಪಿಟಲ್, ಬೇರೆ ಯಾವುದು ಹಾಸ್ಪಿಟಲ್ ಇಲ್ವಾ. ಅಂದರೆ ನಮ್ಮದು ಆದರ್ಶ ಗ್ರಾಮ ಅಂತ ಕೂಡ ಮಾಡಿದ್ದಾರೆ. ಆದರ್ಶ ಗ್ರಾಮ ಮಾಡಿದರೆ ಸರಿ, ನಮ್ಮ ಗ್ರಾಮದಲ್ಲಿ ಮಾಡ್ಲಿಕ್ಕೆ ಕಷ್ಟ ಆಯಿತು ಅಂದರೆ ತಾಲೂಕು ಸುಳ್ಯಕ್ಕೆ ಹೋಗಬೇಕು. ಸುಳ್ಯದಲ್ಲಿ ಹೆಚ್ಚಿನ ಫೆಸಿಲಿಟಿ ಇಲ್ಲ ಅಂದರೆ ಮಂಗಳೂರಿಗೆ ಹೋಗಬೇಕು, ಹಾಗೆಲ್ಲ ಹೋಗಬೇಕಾಗುತ್ತೆ. ತಾಲೂಕು ಬಿಡ ಒಂದು ಅಟ್ಲೀಸ್ಟ್ ಒಂದು ಮಲ್ಟಿ ಸ್ಪೆಷಾಲಿಟಿ ಒಂದು ಫೆಸಿಲಿಟಿ ಯಾವುದಾದ್ರೂ ಒಂದು ಹಾಸ್ಪಿಟಲ್ ಇದ್ದರೆ
ಎಷ್ಟು ಒಳ್ಳೇದಲ್ವಾ. ಆ ಟೈಮಲ್ಲಿ ಸಡನ್ನಾಗಿ ಯಾವುದಾದ್ರೂ ಒಂದು ಹಾಸ್ಪಿಟಲ್ ಸಿಕ್ಕಿದ್ರೆ ನನ್ನ ಚಿಕ್ಕಪ್ಪ ಬದುಕುಳ್ತಿದ್ರೆ ಏನೋ, ಅದೊಂದು ನನಗೆ ಇವಾಗ ಕೂಡ, ಯಾಕಂದರೆ ನಮ್ಮ ಚಿಕ್ಕದಿಂದ ನಾವು ಅವ್ರ ಜೊತೆನೇ ಬೆಳೆದಿರೋದು, ಅದನ್ನು ಕೇಳಿಸಿ ಇದು ಅದು ಅರಗಿಸ್ಲಿಕ್ಕೆ ಆಗಲ್ಲ, ಅಷ್ಟು ದೊಡ್ಡ ನಮಗಿದಾಗಿದೆ. ಇದನ್ನು ಬಂದು ವ್ಲಾಗಲ್ಲಿ ಹೇಳ್ತಿದ್ದಾಳೆ ಅಂತೆಲ್ಲ ನೀವು ಅಂದ್ಕೊಂಡಿರ್ಬೋದು. ನಾನು ಹೇಳಲೇಬೇಕು, ಯಾಕಂದರೆ ನನ್ನ ಚಿಕ್ಕಪ್ಪ ಅಲ್ವಾ, ಅವರು ಈ ವ್ಲಾಗಲ್ಲಿ ಬರ್ತಿದ್ರು, ನಮಗೆ ಎಷ್ಟು ಹೆಲ್ಪ್ ಮಾಡ್ತಿದ್ರು ಅಂದರೆ, ನಮ್ಮನ್ನು ಸಣ್ಣದಿರುವಾಗಿಂದ ಅಪ್ಪ ಅಮ್ಮ ಕೆಲಸಕ್ಕೆ ಹೋಗ್ತಿದ್ರು, ನಮ್ಮನ್ನು ನೋಡ್ಕೊಂಡಿದ್ದೇ ಆ ಚಿಕ್ಕಪ್ಪನವರು, ಚಿಕ್ಕಮ್ಮನವರು ಕೂಡ. ಹೀಗೆ ನಾವು ಯಾರನ್ನು ಕೂಡ ಮರೀಲಿಕ್ಕೇ ಆಗೋದಿಲ್ಲ, ನಮಗೆ ಅಷ್ಟು ಪ್ರೀತಿ ಕೊಟ್ಟಿದ್ದಾರೆ ಇವರು. ಹೀಗೆ ಕಷ್ಟಗಳು ಬಂದರೆ ನಾವು ಅಂದ್ಕೊಳ್ತೇವೆ ನಮಗೆ ಬರೋದು ಅಂತ, ಆದರೆ ಎಷ್ಟೋ ಜನರಿಗೆ ನಾನು ನೋಡ್ತಾ ಹೋಗಬೇಕಿದ್ರೆ ಅಲ್ಲಿ ಆ ಥರ ಆಯಿತು ಈ ಥರ ಆಯಿತು ಅಂತ ಹೇಳಿ ಇದು ಮಾಡ್ತಾ ಇರಬೇಕಿದ್ರೆ ನನಗೆ ಇದೊಂದು ಕೂಡ ಸಿಕ್ತು. ಈಗ ನನ್ನ ಚಿಕ್ಕಪ್ಪನಿಗೆ ಆದಂಥ ಪರಿಸ್ಥಿತಿ ಯಾರಿಗೂ ಆಗಬಾರ್ದಲ್ವ. ಹಾಗೆಯೇ ಹಾಸ್ಪಿಟಲ್ಲಿ ಆ ಟ್ರೀಟ್ಮೆಂಟ್ ಕೊಡೋ ಹಾಗೆ ಇದ್ದರೆ ಅಲ್ಲಿಗೆ ಹೇಗಾದರೂ ಮಾಡಿ ದುಡ್ಡು ಹೊಂದಿಸೋ ವ್ಯವಸ್ಥೆನ ಮಾಡಲೇಬೇಕು. ಆದರೆ ನನ್ನ ಚಿಕ್ಕಪ್ಪನಿಗೆ ದುಡ್ಡು ಹೊಂದಿಸಿದ್ರು ಕೂಡ ಆಗೋದಿಲ್ಲ ಅಂತ ಇತ್ತು, ಅಷ್ಟು ಇದಾಗಿತ್ತು. ಅದೇ ಹಾಸ್ಪಿಟಲಲ್ಲಿ ಆದರೂ ಹತ್ತಿರ ಇದ್ದಿದ್ದರೆ ಗ್ಯಾರಂಟಿ ನನ್ನ ಚಿಕ್ಕಪ್ಪ ಇಷ್ಟೊತ್ತಿಗೆ ಉಳ್ತಿದ್ರು. ಹಾಸ್ಪಿಟಲ್ ಇಲ್ಲದ ಕಾರಣ ಈ ಥರ ಆಯಿತು. ಅದಕ್ಕೆ ಮೇನ್ ರೀಸನ್ ನಾನು ಹೇಳ್ತೇನೆ ಅಂದರೆ ಹಾಸ್ಪಿಟಲ್ ಇಲ್ಲ, ಸರಿಯಾದ ಹಾಸ್ಪಿಟಲ್ ಇಲ್ಲವೇ ಇಲ್ಲ, ಅದಕ್ಕೆ ಟ್ರೀಟ್ಮೆಂಟ್ ಬೇಕಾಗಿರುವಂಥದ್ದು. ಇದನ್ನು ನಾನು ಒಬ್ಬಳೇ ಮಾತಾಡಿದರೆ ಆಗೋದಿಲ್ಲ, ನಾನೊಬ್ಬಳೇ ಮಾತಾಡಿದರೆ ಆ ಥರ ಈ ಥರ ಇವಳು ಬಿಲ್ಡಪ್ ತಗೊಳ್ಳೋದು ಹಾಗೆ ಹೀಗೆ ಅಂತ ಅನ್ಕೊಳ್ಬೋದು. ಯಾರು ಮಾತಾಡಬೇಕು ಅವ್ರು ಮಾತಾಡಿದರೆ ಎಲ್ಲ ಸರಿಯಾಗಿ ಆಗ್ತದೆ. ಯಾರು ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸ್ ಇರ್ತಾರಲ್ಲ ಅವರೆಲ್ಲ ಮಾತಾಡಿದರೆ, ನಮ್ಮ ಊರಲ್ಲಿ ಆಮೇಲೆ ನಮ್ಮ ಪಕ್ಕದಲ್ಲಿ ಊರಲ್ಲಿದ್ದರೂ ಪರವಾಗಿಲ್ಲ, ಒಂದು ದೊಡ್ಡ ಹಾಸ್ಪಿಟಲ್ ಇದ್ದರೆ ಎಲ್ಲ ಫೆಸಿಲಿಟಿ ಅಲ್ಲಿ ಇತ್ತು ಅಂದರೆ ಯಾರ ಜೀವಕ್ಕೆ ಏನೂ ಕಷ್ಟ ಆಗೋದಿಲ್ಲ, ಯಾರನ್ನು ಕಳ್ಕೊಳ್ಳುವ ಪರಿಸ್ಥಿತಿ ಕೂಡ ಬರೋದಿಲ್ಲ. ಹಾಗೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಆದಷ್ಟು ಕಿರಣ್ ಅವರಿಗೆ ಸಹಾಯ ಮಾಡಿ ಅಂತ ನಾನು ಈ ವಿಡಿಯೋದಲ್ಲಿ ಕೇಳ್ಕೊಳ್ತೇನೆ. ಟಾಟಾ, ಬಾಯ್ ಬಾಯ್. ಇನ್ನೊಂದು ವ್ಲಾಗಲ್ಲಿ ನಾವು ಸಿಗುವ.